ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ಆ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ವಚನ ನಮ್ಮನ್ನು ಹೀಗೆ ಹೇಳುತ್ತದೆ. ಕೀರ್ತನೆ 37:7ನೇ ವಚನ ಹೇಳುತ್ತದೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರೋ. ಹಲ್ಲೆಲೂಯಾ. ನಾವು ಯಾವಾಗಲೂ ಯೆಹೋವನಿಗೋಸ್ಕರ ಕಾದಿರಬೇಕು. ಹಲ್ಲೆಲೂಯಾ. ಯೆಹೋವನು ಬಂದು ನಮ್ಮನ್ನು ಆಶೀರ್ವದಿಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಒಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನು ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಹಲ್ಲೆಲೂಯಾ. ಭಯಪಡಬೇಡಿರಿ, ಯಾಕಂದರೆ ದೇವರ ಹಸ್ತವು ನಿಮ್ಮ ಮೇಲೆ ನೆಲೆಗೊಂಡಿದೆ. ಹಲ್ಲೆಲೂಯಾ. ಆ ಯೇಸು ಎಂಬ ನಾಮದಲ್ಲಿ ಗುಡ್ಡಗಳೆಲ್ಲವೂ ತಗ್ಗಿಸಲ್ಪಡುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಎಂಬ ನಾಮದಲ್ಲಿ ಗುಡ್ಡಗಳು ತಗ್ಗಿಸಲ್ಪಡುತ್ತದೆ. ಹಲ್ಲೆಲೂಯಾ. ನಾವು ಯಾವಾಗಲೂ ಕರ್ತನಾದ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತೇವೋ ಆವಾಗ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಹೊಸ ಕಾರ್ಯಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಇನ್ನೊಂದು, ನಾವು ಪಾಪದಿಂದ ದೂರವಾಗಿರಬೇಕು. ನಾವು ಯಾವಾಗ ಪಾಪದಿಂದ ದೂರವಾಗಿರುತ್ತೇವೋ ಪವಿತ್ರಾತ್ಮನು ಬಂದು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಬೇಕಾದ್ರೆ ನಾವು ಪಾಪಗಳಿಂದ ದೂರವಾಗಿರಬೇಕು. ನಾವು ಮಾಡತಕ್ಕಂಥ ಪಾಪಗಳು ನಮಗೆ ಗೊತ್ತಿದೆ. ಆ ಪಾಪಗಳನ್ನು ಬಿಟ್ಟು ನಾವು ದೂರವಾಗಿರುವಾಗ ಕರ್ತನಾದ ಯೇಸು ಕ್ರಿಸ್ತನ ಆತ್ಮವು ನಮ್ಮ ಮಧ್ಯದಲ್ಲಿ ಹೊಸ ಕಾರ್ಯಗಳನ್ನು ಮಾಡುತ್ತದೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳುತ್ತದೆ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ, ಎಲ್ಲ ಕೊಳ್ಳಗಳನ್ನು ಮುಚ್ಚಲ್ಪಡುವವು, ಎಲ್ಲ ಕೊಳ್ಳಗಳನ್ನು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟಗಳನ್ನು ತಗ್ಗಿಸಲ್ಪಡುವವು, ಬೆಟ್ಟಗಳನ್ನು ಯೇಸುವಿನ ನಾಮದಲ್ಲಿ ತಗ್ಗಿಸಲ್ಪಡುವವು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಡೊಂಕಾಗಿರುವುದನ್ನು ನೆಟ್ಟಗಾಗುವುದು ಯೇಸುವಿನ ನಾಮದಲ್ಲಿ. ಡೊಂಕಾಗಿರುವುದನ್ನು ಯೇಸುವಿನ ನಾಮದಲ್ಲಿ ನೆಟ್ಟಗಾಗುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ನಿಮ್ಮ ಮಧ್ಯದಲ್ಲಿ ಯಾವುದು ಡೊಂಕಾಗಿದೆಯೋ ಅದು ಯೇಸುವಿನ ನಾಮದಲ್ಲಿ ನೆಟ್ಟಗಾಗುವುದು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಧುರವುಳ್ಳ ಆ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಬಲ ಇದೆ. ನಾವು ಯಾವಾಗ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೋ ಡೊಂಕಾಗಿರುವುದನ್ನು ಅದನ್ನು ನೆಟ್ಟಗಾಗುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವಾಗ ಒಂದು ಕೈದಿ ಜೈಲಲ್ಲಿ ಇದ್ದಾನಂದರೆ ಅವನಿಗೆ ಬೇಕಾಗಿರುವುದು ದೇವರ ವಚನಗಳನ್ನು. ಅವನು ಆ ಜೈಲಿನ ಮಧ್ಯದಲ್ಲೇ ಅವನು ಸಾಯುವ ತನಕ ಅಲ್ಲೇ ಇಕ್ಕಿದ್ರು ಅವನ ಮನಸ್ಸಿಗೆ, ಅವನ ಆತ್ಮಕ್ಕೆ ಬೇಕಾಗಿರುವುದೇನು ಗೊತ್ತಾ? ದೇವರ ವಚನಗಳನ್ನು ಬೇಕು. ಆ ವ್ಯಕ್ತಿ ಬದಲಾವಣೆ ಆಗಬೇಕಾದ್ರೆ ಅವನಿಗೇನು ಬೇಕು ಗೊತ್ತಾ? ದೇವರ ವಚನಗಳನ್ನು ಬೇಕು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವಾಗೊಂದು ಕೈದಿ ಏನೋ ಒಂದು ಅಪರಾಧಗಳನ್ನು ಮಾಡಿ ಜೈಲಲ್ಲಿ ಹೋಗಿದ್ದಾನಂದರೆ ಅವನನ್ನು ಜೈಲಲ್ಲಿ 3 ವರ್ಷ 4 ವರ್ಷ ಇಟ್ಟರೆ ಅವನು ಚೇಂಜ್ ಆಗೋದಿಲ್ಲ. ಅವನಿಗೆ ಬೇಕಾಗಿರುವುದು ದೇವರ ವಾಕ್ಯಗಳು. ಯಾವಾಗ ಅವನು ದೇವರ ವಾಕ್ಯ ಅವನ ಕಿವಿಗೆ ಬೀಳುತ್ತಾವೋ ಅವನು ಬದಲಾವಣೆ ಆಗುತ್ತಾನೆ. ಅವನು ಆ ಸೈತಾನು ಅವನು ಒಳಗಿರುವಂಥ ಆ ಕೋಪದ ಆತ್ಮವಾಗಲಿ ಆ ಕೋಪದ ಆತ್ಮವನ್ನು ಅವನಿಂದ ಹೊರಗೆ ಹೋಗಬೇಕು. ಅವನಲ್ಲಿ ದೇವರ ವಾಕ್ಯಗಳನ್ನು ಒಳಗೆ ಬರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಯಾವಾಗ ಅವನನ್ನು ಮುಟ್ಟುತ್ತದೋ ಅವನಿಗೆ ಬಿಡುಗಡೆ ಆಗುತ್ತದೆ. ಹಲ್ಲೆಲೂಯಾ, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗುತ್ತವೆ. ಇಲ್ಲಿ ಹೇಳುತ್ತದೆ ಬೆಟ್ಟಗಳು ತಗ್ಗಿಸಲ್ಪಡುವವು ಎಂಬುದಾಗಿ. ಹಲ್ಲೆಲೂಯಾ, ಬೆಟ್ಟಗಳು ತಗ್ಗಿಸುತ್ತವೆ. ಯಾರ ಮುಂದೆ ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನ ಮುಂದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಆ ಖೈದಿಗೆ ಅವನಲ್ಲಿ ಒಂದೇ ಮೈಂಡಲ್ಲಿ ಓಡುತ್ತದೆ, ಏನು ಗೊತ್ತಾ? ಇವತ್ತೊಂದು ನಾನು ಕೊಲೆ ಮಾಡಿದ್ದೇನೆಂದರೆ ಮತ್ತೆ ನಾನು ಹೊರಗಡೆ ಬಂದು ಮತ್ತೊಬ್ಬನನ್ನು ಮಾಡಬೇಕೆಂದು ಹೀಗೆ ಓಡಾಡುತ್ತದೆ. ಅದು ಯಾರು ಗೊತ್ತಾ? ಅದು ಲೂಸಿಫರ್ ಅವನಿಗೆ ಆ ಆತ್ಮ ಕೊಡುತ್ತಾನೆ. ಲೂಸಿಫರ್ ಬಂದು ಅವನಿಗೆ ಅವನ ಮೈಂಡಲ್ಲಿ ಹಾಗೆ ಓಡಿಸುತ್ತಾನೆ. ಹಲ್ಲೆಲೂಯಾ, ಆ ಪಾಪದಿಂದ ಅವನು ಹೊರಗಡೆ ಬರಬೇಕಾದ್ರೆ ಅವನಿಗೆ ಕರ್ತನಾದ ಯೇಸುವಿನ ವಾಕ್ಯಗಳನ್ನು ತಿಳಿಸಬೇಕು. ಇನ್ನೊಂದು ಅವನಿಗಾಗಿ ಯಾವಾಗಲೂ ಕರ್ತನಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟು. ಹಲ್ಲೆಲೂಯಾ, ನಮ್ಮ ಎಲ್ಲ ಪಾಪಗಳಿಂದ ಯೇಸು ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯಾ, ಯೇಸುವನ್ನು ಹೊರತು ಯಾವ ನಾಮದಲ್ಲಿ ಬಿಡುಗಡೆವಿಲ್ಲ. ಹಲ್ಲೆಲೂಯಾ, ಆ ನಾಮದಲ್ಲಿ ಬಿಡುಗಡೆ ಉಂಟು. ಯೇಸುವಿನ ರಕ್ತ ಪರಿಶುದ್ಧವಾಗಿದೆ. ಆ ಪರಿಶುದ್ಧವಾದ ರಕ್ತದಿಂದ ನಮ್ಮ ಎಲ್ಲ ಪಾಪಗಳನ್ನು ತೊಳೆಯಲ್ಪಡುತ್ತದೆ. ನಮ್ಮನ್ನು ದೇವರು ಶುದ್ಧ ಮಾಡುತ್ತಾನೆ. ಹಲ್ಲೆಲೂಯಾ, ನಾವು ಇನ್ನೊಬ್ಬರು ಕೇಳೋದಕ್ಕಿಂತಲೂ ನಾವು ಸ್ವಂತವಾಗಿ ನಾವು ದೇವರಿಗೆ ನಾವು ಮಾಡಿರುವ ಪಾಪಗಳನ್ನು ಒಪ್ಪಿಸಿಕೊಡಬೇಕು. ಪರಿಶುದ್ಧ ಆತ್ಮನೇ, ನಾನು ಈ ಪಾಪ ಮಾಡಿದ್ದೇನೆ, ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ಅಯ್ಯೋ ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ದಯಮಾಡಿ ನನ್ನನ್ನು ಕ್ಷಮಿಸು ಎಂದು ನಾವು ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳಬೇಕು. ಯಾವಾಗ ನಾವು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೋ ಆಗ ಯೇಸು ಕ್ರಿಸ್ತನ ನಾಮ ನಮ್ಮನ್ನು ಶುದ್ಧಗೊಳಿಸುತ್ತದೆ. ಆ ಯೇಸು ಕ್ರಿಸ್ತನ ಆ ಪರಿಶುದ್ಧವಾದ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆಯಲ್ಪಡುತ್ತದೆ. ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಸಕಲ ಪಾಪಗಳನ್ನು ಆತನ ರಕ್ತದಲ್ಲಿ ಬಿಡುಗಡೆವಾಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನಾವು ಪಾಪ ಅರಿಕೆ ಮಾಡುವಾಗ ಪರಲೋಕವನ್ನು ತೆರೆದು ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಎಲ್ಲ ಕೆಟ್ಟ ಗುಣಗಳನ್ನು ನಮ್ಮಿಂದ ದೇವರು ತೆಗೆದು ಹಾಕುತ್ತಾರೆ. ನಮ್ಮಲ್ಲಿ ಏನು ಬರುತ್ತೋ ಗೊತ್ತಾ? ಪರಿಶುದ್ಧವಾದ ನುಡಿಗಳನ್ನಾಗಲಿ ಪರಿಶುದ್ಧವಾದ ಆ ವಚನಗಳನ್ನಾಗಲಿ ನಮ್ಮಲ್ಲಿ ದೇವರಿಡುತ್ತಾನೆ. ಹಲ್ಲೆಲೂಯಾ, ನಮ್ಮ ಬಾಯಿಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧವಾದ ವಚನಗಳನ್ನು ಇಟ್ಟು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ, ಇವತ್ತು ಬೆಳಿಗ್ಗೆ ಹಿಡಿದು ಸಾಯಂಕಾಲ ತನಕ ನಾವೇನಾದರೂ ತಪ್ಪು ಮಾಡಿದರೆ ಕರ್ತನಲ್ಲಿ ನಾವು ಒಪ್ಪಿಕೊಳ್ಳಬೇಕು. ಕರ್ತನಾದ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿಬಿಡು. ನಿನ್ನ ಹೊರತು ನನ್ನ ಪಾಪ ಕ್ಷಮಿಸುವುದಕ್ಕಾಗಿ ಯಾರಿಂದ ಆಗುವುದಿಲ್ಲ. ನನ್ನ ಪಾಪಗಳನ್ನು ಕ್ಷಮಿಸಿಬಿಡು, ನನ್ನನ್ನು ಅಭಿಷೇಕ ಮಾಡು, ನನ್ನನ್ನು ಆಶೀರ್ವಾದ ಮಾಡಿ ಎಂದು ಕರ್ತನಲ್ಲಿ ನಾವು ಬೇಡಿಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರು ನಮ್ಮನ್ನು ಎಲ್ಲ ವಿಷಯದಲ್ಲಿ ಆಶೀರ್ವಾದ ಮಾಡುತ್ತಾನೆ. ನಮ್ಮ ಕೊರತೆಗಳನ್ನು ನೀಗಿ ಹೋಗುತ್ತವೆ. ಹಲ್ಲೆಲೂಯಾ, ನಮ್ಮ ಕೊರತೆಗಳನ್ನು ಯೇಸುವಿನ ನಾಮದಲ್ಲಿ ನೀಗಿ ಹೋಗುತ್ತವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ನಮ್ಮೆಲ್ಲರ ಪಾಪಗಳನ್ನು ಹೊತ್ತಿ ಕರ್ತನಾದ ಯೇಸು ತನ್ನ ಶಿಲುಬೆಯ ಮೇಲೆ ಆತನು ತೀರಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ನಮ್ಮಲ್ಲಿ ಇನ್ನೊಬ್ಬರನ್ನು ಕ್ಷಮಾಪಣೆ ಮಾಡೋದಂಥ ಗುಣಗಳು ಇಲ್ಲದಿದ್ದರೆ ನಾವು ಕರ್ತನಾದ ಯೇಸುವಿಗೆ ಕೇಳಬೇಕು, ದೇವರೇ ನನ್ನಲ್ಲಿ ಕ್ಷಮಿಸುವ ಹೃದಯ ಕೊಡು, ಯೇಸುವೆ ನನ್ನಲ್ಲಿ ಕ್ಷಮಿಸುವ ಹೃದಯ ಕೊಡು ಎಂದು ನಾವು ಕರ್ತನಾದ ಯೇಸುವಿನಲ್ಲಿ ಕೇಳಿಕೊಳ್ಳಬೇಕು. ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ಪ್ರತಿಯೊಬ್ಬರನ್ನು ಪಾಪಗಳನ್ನು ಕ್ಷಮಿಸುವ ಹೃದಯ ಕೊಡಬೇಕು. ದೇವರ ವಾಕ್ಯ ಹೇಳುತ್ತದೆ,
ಮೊದಲನೇ ಆಜ್ಞೆ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಹೃದಯದಿಂದಲೂ ನೀನು ದೇವರನ್ನು ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ನೀನು ಯಾವಾಗ ಪೂರ್ಣ ಹೃದಯದಿಂದ ದೇವರ ಕಡೆಗೆ ನೀನು ತಿರುಗಿಕೊಳ್ಳುತ್ತೀಯೋ, ದೇವರು ಸಹ ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ, ನಿನ್ನ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿರಿ, ಮೋಸೆ ಸಂಗಡ ದೇವರು ಉಳಿದು ಮೋಸೆ ಮಧ್ಯದಲ್ಲಿ ಯಾವಾಗಲೂ ದೇವರ ಅದ್ಭುತಗಳನ್ನು ಮಾಡುತ್ತಾ ಇದ್ದಿದ್ದನು. ದೇವರು ಅನೇಕ ಅದ್ಭುತಗಳನ್ನು ಆತನ ಮುಂದೆ ಮಾಡಿದನು. ಯಾವಾಗ ಈ ಜನರು ಗುಣಗೊಟ್ಟುತ್ತಾರೋ, ಯಾವಾಗ ಈ ಜನರು ಮೋಸೆಗೆ ತೊಂದರೆ ಕೊಡುತ್ತಾರೋ, ಅವಾಗ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ದೇವರು ಕೊಟ್ಟಿರೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನೀರಡಿಕೆ ಆಗಿದಾಗ ಆ ಬಂಡೆಯನ್ನು ಹೊಡೆದು ಬಂಡೆಯಿಂದ ಅವರಿಗೆ ಕುಡಿಯೋದಕ್ಕೆ ನೀರು ಕೊಟ್ಟಿರುವ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನೀವು ಏನೇನು ಕೇಳುತ್ತೀರೋ ಅದನ್ನೆಲ್ಲ ದೇವರು ಒದಗಿಸಿ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನೀವು ಕೇಳಬೇಕು, ಪ್ರಾರ್ಥನೆ ಮಾಡುವ ಆತ್ಮ, ಪರಿಶುದ್ಧ ಆತ್ಮನೇ ನನ್ನನ್ನು ಒದಗಿಸಿ ಕೊಡು ಎಂದು ಕೇಳಬೇಕು. ಪ್ರಾರ್ಥನೆ ಮಾಡುವ ಆತ್ಮಗಳು ಕೊಡು ಎಂದು ನಾವು ಕೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವಾಗ ಪ್ರಾರ್ಥನೆ ಮಾಡುವ ಆತ್ಮ ಕೊಡು ಎಂದು ಕೇಳುತ್ತೇವೋ, ಪರಿಶುದ್ಧ ಆತ್ಮನು ನಿಮಗೆ ಪ್ರಾರ್ಥನೆ ಮಾಡುವ ಆತ್ಮಗಳನ್ನು ಕೊಡುತ್ತಾನೆ. ವಾಕ್ಯಗಳನ್ನು ಧ್ಯಾನಿಸುವ ಆತ್ಮ ಕೊಡು ಎಂದು ಕೇಳುವಾಗ ದೇವರು ನಿಮಗೆ ವಾಕ್ಯಗಳನ್ನು ಧ್ಯಾನಿಸುವ ಆತ್ಮ ಕೊಡುತ್ತಾರೆ. ಹಲ್ಲೆಲೂಯಾ. ನೀವು ಬೇಡಿಕೊಳ್ಳುವ ಪ್ರತಿಯೊಂದು ದೇವರು ನಿಮಗೆ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿದ್ದಾರೆ. ಯೆಹೋವ ದೇವರು ನಿಮ್ಮ ಮಧ್ಯದಲ್ಲಿದ್ದಾರೆ. ಯೆಹೋವ ದೇವರು ನಿಮ್ಮ ಮಧ್ಯದಲ್ಲಿ ಈ ರಾತ್ರಿ ದೊಡ್ಡ ಅದ್ಭುತಗಳನ್ನು ಮಾಡುತ್ತಾರೆ. ನೀವು ಯಾವಾಗ ಪ್ರಾರ್ಥನೆ ಮಾಡುವುದಕ್ಕೆ ಕೂತುಕೊಳ್ಳುತ್ತೀರೋ, ನಿಮ್ಮ ಮಧ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅದ್ಭುತಗಳನ್ನು ನಡೆಸುತ್ತಾರೆ. ಆತನು ಅದ್ಭುತ ಸ್ವರೂಪನಾಗಿದ್ದಾನೆ. ಯೇಸು ಅದ್ಭುತ ಸ್ವರೂಪನಾಗಿದ್ದಾನೆ. ನಾವು ಹೇಳಬಹುದು, ಅಯ್ಯೋ ಇನ್ಮೇಲೆ ನನ್ನ ಕತ್ತಿ ಮುಗೀತು, ನಾನು ಹೇಳೋದಕ್ಕೆ ಆಗೋದಿಲ್ಲ ಎಂದು ಹೇಳಬಹುದು. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಬಲವಾದ ಬುರುಜು, ಆತನ ಮೇಲೆ ಭರವಸೆ ಇಡುವವರಿಗೆ ದೇವರ ವಾಕ್ಯ ಹೇಳುತ್ತದೆ, ಅವರಿಗೆ ಆಶಾಭಂಗ ಪಡುವುದಕ್ಕೆ ನಾನು ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನೀನು ಯೇಸುವಿನ ನಾಮದಲ್ಲಿ ನಂಬಿ ಪ್ರಾರ್ಥನೆ ಮಾಡುವುದಾದರೆ ಯೇಸು ನಿನ್ನನ್ನು ಆಶೀರ್ವಾದ ಮಾಡಿ ಅನೇಕ ತರತರಗಳಿಂದ ನಿನ್ನ ಕಣಜಿಗಳನ್ನು ತುಂಬಿ ದೇವರು ಹೊರಿಸುತ್ತಾನೆ. ಭಯಪಡಬೇಡ, ದೇವರು ನಿನ್ನ ಸಂಗಡಿದ್ದಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್.